ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸಲ್ಲಿ ಪೊಲೀಸರ ತನಿಖೆಯಲ್ಲಿ ಪವಿತ್ರ ಗೌಡ ಮತ್ತು ಡಿ ಬಾಸ್ ದರ್ಶನ್ ತೂಗುದೀಪು ಪ್ರೀತಿಯ ವಿಷಯ ಇಡೀ ಜಗತ್ತಿಗೆ ತಿಳಿದಿದೆ. ಅಂತೆಯೇ ಇವರಿಬ್ಬರ ಪ್ರೀತಿಯ ಮೊದಲು ಪವಿತ್ರ ಮತ್ತೊಬ್ಬರನ್ನ ಮದುವೆ ಆಗಿದ್ರು. ಅಂತೆಯೇ ಇದೀಗ ಪವಿತ್ರಾಗೆ ಬೇಲ್ ಸಿಕ್ಕಿದ ಬೆನ್ನಲ್ಲೇ ಆಕೆ ಜೊತೆ ಊಟ ಮಾಡಬೇಕು ಅಂತ ಮಾಜಿ ಗಂಡ ಡಿಮ್ಯಾಂಡ್ ಒಂದನ್ನ ಇಟ್ಟಿದ್ದಾರೆ. ಹೌದು, ಈ ಬಗ್ಗೆ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿರುವ ಖುಷಿಯಲ್ಲಿ ಮಾತನಾಡಿರುವಂತಹ ಪವಿತ್ರ ಗೌಡ ಮಾಜಿ ಗಂಡ ವಾಪಸ್ ಅವಳು ನನ್ನ ಜೀವನಕ್ಕೆ ಬಂದ್ರೆ ಸ್ವೀಕಾರ ಮಾಡ್ತೇನೆ ಎಂದಿದ್ದಾರೆ. ಅಲ್ಲದೆ ನನಗೆ ಈ ಸಮಯದಲ್ಲೇ ಹೆಂಡತಿ ಜೊತೆ ಹಾಗೂ ಮಗಳ ಜೊತೆ ಕೂತು ಡಿನ್ನರ್ ಮಾಡಬೇಕು ಅಂತ ಅನಿಸ್ತದೆ ಅಂತ ಹೇಳಿದ್ದಾರೆ. ಹೀಗೆ ಪವಿತ್ರ ಗೌಡ ಮಾಜಿ ಗಂಡ ಮಾಡಿರುವ ಡಿಮ್ಯಾಂಡ್ ಬಗ್ಗೆ ಚರ್ಚೆ ಶುರುವಾಗಿದ್ದು, ಈಗ ತಾನೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ಅಂದ್ರೆ ಬೇಲ್ ಪಡೆದಿರುವ ನಟಿ ಕೊಲೆ ಆರೋಪಿ ಪವಿತ್ರ ಗೌಡ ಅವರು ಮಾಜಿ ಗಂಡನ ಜೊತೆಗೆ ಊಟಕ್ಕೆ ಹೋಗ್ತಾರಾ, ಮತ್ತೆ ಹೊಸ ಜೀವನ ಶುರು ಮಾಡ್ತಾರಾ ಎಂಬ ಪ್ರಶ್ನೆ ಒಂದು ಕಾದಿದೆ. ಅಂದ ಹಾಗೆ ಪವಿತ್ರ ಗೌಡ ಅವರ ಮಾಜಿ ಗಂಡ ತಮ್ಮ ಮಾಜಿ ಹೆಂಡತಿಗೆ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಎದುರಾಗಬಾರದು ಅಂತ ಹೇಳಿದ್ದಾರೆ. ಅಲ್ಲದೆ ಪವಿತ್ರ ಗೌಡ ಕಾಲಿನ ಚಪ್ಪಲಿ ಹಾಕ್ತೀನಿ, ಆದ್ರೆ ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ, ಹಾಗೆ ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಆಗುದಿಲ್ಲ ಅಂತ ಕೂಡ ಪವಿತ್ರ ಗೌಡ ಮಾಜಿ ಗಂಡ ತಿಳಿಸಿದ್ದಾರೆ.